ಎಸ್, ಇನ್ನು ಪೂರಿ ಜಗನ್ನಾಥ ದೇವಾಲಯದ ರಥಯಾತ್ರೆಯಲ್ಲಿ ಗಾಯಗೊಂಡಂತ 500ಕ್ಕೂ ಹೆಚ್ಚು ಭಕ್ತರನ್ನ ಚಿಕಿತ್ಸೆಗಾಗಿ ಹೈಟೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಲ್ಲಿ 173 ಜನರನ್ನ ಹೈ ಡೆಫಿಷಿಯನ್ಸಿ ಯೂನಿಟ್ಗೆ ದಾಖಲಿಸಲಾಗಿದ್ದು 68 ಜನರಿಗೆ OPDಯಲ್ಲಿಯೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಿತಿ ಗಂಭೀರವಾಗಿದ್ದ 10 ಭಕ್ತರನ್ನ ಜಿಲ್ಲಾ ಕೇಂದ್ರ ಆಸ್ಪತ್ರೆಗಳಿಗೂ ಕೂಡ ಸ್ಥಳಾಂತರವನ್ನ ಮಾಡಲಾಗಿರುವಂತದ್ದು. ಒಡಿಶಾದ ಪೂರಿಯಲ್ಲಿ ನಡೆದಂತ ವಾರ್ಷಿಕ ರಥಯಾತ್ರೆಯ ಸಂದರ್ಭದಲ್ಲಿ ಭಗವಾನ್ ಬಲಭದ್ರನ ರಥವನ್ನ ಎಳೆಯಲು ಭಾರಿ ಜನಸಮೂಹ ಮುಂದಕ್ಕೆ ಬಂದ ನಂತರ 500ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ. ಶತಮಾನಗಳಷ್ಟು ಹಳೆಯ ಸಂಪ್ರದಾಯದ ಭಾಗವಾಗಿ ಎಳೆಯುವಂತ 3 ಭವ್ಯ ರಥಗಳಲ್ಲಿ ಒಂದಾದ ತಾಳ ಧ್ವಜ ರಥವನ್ನ ಎಳೆಯುವಂತಹ ಸಂದರ್ಭದಲ್ಲಿ ಈ ಒಂದು ಕಾಲ್ತುಳಿತ ಸಂಭವಿಸಿರುವಂತದ್ದು. ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುವ ಈ ಉತ್ಸವವು ಜಗನ್ನಾಥ ದೇವಾಲಯದಿಂದ ಗುಡಿಚ ದೇವಾಲಯಕ್ಕೆ ತನ್ನ ಸಹೋದರರಾದ ಬಲಭದ್ರ ಮತ್ತು ದೇವತೆ ಸುಭದ್ರ ಅವರೊಂದಿಗೆ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವ ಗುಡಿಚ ದೇವಾಲಯಕ್ಕೆ ಭಗವಾನ್ ಜಗನ್ನಾಥನ ಪ್ರಯಾಣವನ್ನ ಸೂಚಿಸುತ್ತದೆ. ಈ ವೇಳೆ ದೇವತೆಗಳು ಗುಡಿಚ ದೇವಾಲಯದಲ್ಲಿ 1 ವಾರ ವಾಸಿಸುತ್ತಾರೆ ಮತ್ತು ನಂತರ ಇದೇ ರೀತಿಯ ಮೆರವಣಿಗೆಯಲ್ಲಿ ಹಿಂದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ 500ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಹೆಚ್ಚಿನವರು ಸಣ್ಣ ಪುಟ್ಟ ಗಾಯಗಳಿಗೆ ಒಳಗಾಗಿದ್ದಾರೆ. ಈಗಾಗಲೇ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಅಂದ್ರೆ CAPF 8 ಕಂಪನಿಗಳು ಸೇರಿದಂತೆ ನಗರದಾದ್ಯಂತ ಸುಮಾರು 10,000 ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ. ಇಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೆಲವೊಬ್ಬರಿಗೆ ಆಗಿರುವಂತದ್ದು.